ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ರಿಂಗ್ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ 2 ವಿಡಿಯೋದಲ್ಲಿ ಫ್ರೆಂಚ್ ನಾಟು ಮತ್ತು ಲಾಂಗ್ ಫ್ರೆಂಚ್ ನಾಟು ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ರಿಂಗ್ ನಾಟ್ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇರ್ತೀನಿ. ಆಸಕ್ತಿ ಇದ್ದವರು ಕಲಿಬೋದು. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ. ಆಲ್ರೆಡಿ ಬೇಸಿಕ್ಕು ಮುಗಿತಾ ಬಂದಿದೆ. ಆಸಕ್ತಿ ಇದ್ದವರು ಕಲಿಬೋದು. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ರೆಂಚ್ ನಾಟು ಲವಂಗ ನಾಟು ಹೇಳಿದ್ದೆ, ಆದರೆ ಈ ವಿಡಿಯೋದಲ್ಲಿ ಮತ್ತೊಂದು ಸರ್ತಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ನಾನು ರಿಂಗ್ ನಾಟು ತೋರಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ನಾನು ಫ್ರೇಮಿನ ಕೆಳಗಡೆ ಹೇಗೆ ನಾಟನ್ನು ಹಾಕೋಬೇಕು, ಹೇಗೆ ಲಾಕ್ ಮಾಡಬೇಕು ಫ್ರೆಂಚ್ ನಾಟೆಲ್ಲ ಹಾಕುವಾಗ, ಅದು ಕೂಡ ಕ್ಲಾಸನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಯಾವೊಂದು ಟಿಪ್ಸ್ ಆಗಲಿ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಈ ಥರ ಬಾಕ್ಸ್ ತಗೊಳ್ಳಿ ಅಂತ ಹೇಳಿದ್ದೆ ಅಲ್ವಾ, ಎಲ್ಲ ಸೈಜ್ ಇದು ನೀಡಲ್ ಇರೋದು. ಅದರಲ್ಲಿ ಬಿಗ್ ಐ ನೀಡ್ಲು ತಗೊಳ್ಳಿ. ನೋಡಿ, ಈ ಥರ ಸ್ವಲ್ಪ ದೊಡ್ಡ ಕಣ್ಣಿನ ಸೂಜಿ ಇರುತ್ತೆ. ಹಾಗೆ ನಾನು 6 ಎಳೆ ದಾರ ತಗೊಂಡು ಅದನ್ನು ಮಡಚ್ಕೊಳ್ತೀನಿ. 6 ಎಳೆ ಸಾಕಾಗುತ್ತೆ, ಇಲ್ಲ ಅಂದರೆ 7, 8 ಎಷ್ಟು ಬೇಕಾದರೂ ತಗೊಳ್ಬೋದು. ಸದ್ಯಕ್ಕೆ 6 ಎಳೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಅಲ್ಲೇ ಸ್ವಲ್ಪ ಫ್ಲ್ಯಾಟಿನಾಗಿ ಈ ಥರ ಒರೆಸ್ಬಿಟ್ಟು ಸ್ವಲ್ಪ ಡ್ರೈ ಆದ ತಕ್ಷಣ ಸೂಜಿ ಒಳಗೆ ಹಾಕ್ಕೊಂಡ್ರೆ ನೀಟಾಗಿ ಸೂಜಿಗೆ ಹೋಗುತ್ತೆ. ಸೂಜಿ ಒಳಗೆ ದಾರ ಹಾಕೋಕ್ಕೆ ಕಷ್ಟಪಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಥರ ಮಾಡಿ ಈ ಥರ ಹಾಕ್ಕೊಂಬಿಡಿ, ನೀಟಾಗಿ ಹೋಗಿಬಿಡುತ್ತೆ. ಆನಂತರ ಸ್ವಲ್ಪ ನೀವು ದಾರನ ಈ ಥರ ಟ್ವಿಸ್ಟ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಉದ್ದ ಗಿಡ್ಡ ಎಲ್ಲ ಬಿಟ್ಕೋಬಾರ್ದು. ಹಾಗೆ ನೀಟಾಗಿ ದಾರನ ಸೆಟ್ ಮಾಡಿಕೊಂಡ್ರೆ ನಿಮಗೆ ಹಾಕುವಾಗ ಈಸಿ ಆಗುತ್ತೆ. ಇಲ್ಲ ಅಂದರೆ ಒಂದು ಉದ್ದ ಗಿಡ್ಡ ಎಲ್ಲ ಆಗಿಬಿಟ್ರೆ ಮತ್ತು ಸ್ವಲ್ಪ ಲೂಸ್ ಎಲ್ಲ ಮಧ್ಯೆ ದಾರಗಳು ಆಗಿಬಿಟ್ರೆ ಹಾಕುವಾಗ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಫ್ರೆಂಚ್ ನಾಟ್ ಹಾಕುವಾಗ. ಅದಕ್ಕೆ ಸ್ವಲ್ಪ ಈ ಥರ ಎಲ್ಲ ಟರ್ನ್ ಮಾಡಿ ಲಾಸ್ಟಿಗೆ ನೀವು ನಾಟ್ ಹಾಕ್ಕೊಳ್ಳಿ. ನೋಡಿ, ಸ್ಟಾರ್ಟ್ ಮಾಡೋಣ. ಈ ಥರ ದಾರನ ಮೇಲಕ್ಕೆ ತಂದು ನೋಡಿ, ಒಂದು ರೌಂಡು ಸುತ್ತಬೇಕು. ಒಂದು ರೌಂಡು ಸುತ್ತಿ ಈ ಥರ ಎಷ್ಟು ಸೈಜಿಗೆ ಬೇಕು ನಿಮಗೆ ರಿಂಗು ಅಷ್ಟು ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಕಲಿಯುವಾಗ ಈ ಥರ ಮಾಡ್ಕೊಳ್ಳಿ, ಆಮೇಲೆ ನೀವು ಇಷ್ಟೆಲ್ಲ ಸ್ಲೋ ಆಗಿ ಹಾಕಬೇಕನ್ನೋ ಅವಶ್ಯಕತೆ ಇರಲ್ಲ. ನೋಡಿ, ಫಸ್ಟ್ ಕಲಿಯೋರಾದರೆ ನೋಡಿ, ಇನ್ನೊಂದು ಸತಿ ತೋರಿಸ್ತೀನಿ. ಒಂದು ರೌಂಡನ್ನು ಸೂಜಿಯಲ್ಲಿ ಸುತ್ತಬೇಕು. ದಾರನ ಸ್ವಲ್ಪ ಈ ಥರ ಟರ್ನ್ ಮಾಡ್ಕೊಳ್ಳಿ, ಲೂಸು ದಾರಗಳನ್ನ ಬಿಟ್ಕೋಬೇಡಿ. ನೋಡಿ, ಈ ಥರ ಒಂದು ರೌಂಡು ಸುತ್ತಿ ಆ ಜಾಗ ಸ್ವಲ್ಪ ಆ ಎಂಡಲ್ಲಿ ಇದೆಯಲ್ಲ ಬುಡದಲ್ಲಿ ಹಿಡ್ಕೊಳ್ಳಿ. ಬುಡದಲ್ಲಿ ಹಿಡ್ಕೊಂಡು ಕೆಳಗಡೆಯಿಂದ ದಾರನ ಎಳಿರಿ. ಎಳಿದ ಲಾಸ್ಟಿಗೆ ಬರುವಾಗ ರಿಂಗನ್ನು ಹಿಡ್ಕೊಳ್ಳಿ. ನಿಧಾನ ಅಲ್ಲಿ ಕೈ ಬಿಟ್ಟು ರಿಂಗನ್ನು ಹಿಡ್ಕೊಂಡು ಕೆಳಗಡೆ ಎಳೆದ್ರೆ ನೋಡಿ ಈ ಥರ ರಿಂಗ್ ನಾಟ್ ಬೀಳುತ್ತೆ. ನೀವು ರಿಂಗನ್ನು ಅಡ್ಜಸ್ಟ್ ಮಾಡೋದನ್ನು ಕೂಡ ತೋರಿಸ್ತೀನಿ ನೋಡಿ. ಮತ್ತೆ ದಾರ ತಗೊಂಡಿದ್ದೀನಿ. ಈಗ ಒಂದು ರೌಂಡು ಸುತ್ತಿ ನೋಡಿ ಅಡ್ಜಸ್ಟ್ ಮಾಡಿ. ನೋಡಿ, ದಾರ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಬೋದು. ನೀವು ಎಷ್ಟು ದೊಡ್ಡ ಸೈಜ್ ರಿಂಗ್ ಬೇಕೋ ಅಷ್ಟು ದೊಡ್ಡ ಸೈಜಿಗೆ ಅಡ್ಜಸ್ಟ್ ಮಾಡ್ಬೋದು. ಈ ಥರ ಬುಡದಲ್ಲಿ ಕೈ ಇಟ್ಕೊಳ್ಳಿ ಫಸ್ಟ್ ಕಲಿಯುವಾಗ, ಆಮೇಲೂ ಇಟ್ಕೋಬೋದು, ಆದರೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೀಟಾಗಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಈ ಕಡೆ ಕೈ ಹಿಡ್ಕೊಂಡು ರಿಂಗನ್ನು ಹಿಡ್ಕೋಬೇಕು. ನೋಡಿ, ತೋರಿಸ್ತೀನಿ ಇನ್ನೊಂದು ಸತಿ. ನೋಡಿ, ಕೆಳಗಡೆಯಿಂದ ದಾರ ತಗೊಂಡು ಒಂದು ಸುತ್ತು ಸುತ್ತಿ ನಿಧಾನವಾಗಿ ಪಕ್ಕದಲ್ಲೇ ಚುಚ್ಚಿ ಆ ಬುಡದಲ್ಲಿ ಹಿಡ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡ ಸೈಜಿಗೆ ಬೇಕು ಅಷ್ಟು ದೊಡ್ಡ ಸೈಜಿಗೆ ನೀವು ಸೆಟ್ ಮಾಡ್ಕೊಳ್ಳಿ. ಯಾಕೆನಾ ಎಳಿರಿ ಈ ಥರ ಸೀದೆ ಕೆಳಗಡೆ. ನೋಡಿ, ಇದು ರಿಂಗ್ ನಾಟು ಬೀಳ್ತಾ ಇದೆ. ಹಾಗೆ ಸೈಜು ಕೂಡ ನೀವು ಹೆಚ್ಚು ಕಮ್ಮಿ ಮಾಡ್ಕೊತ ಹೋಗ್ಬೋದು, ಅಡ್ಜಸ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನಿಧಾನವಾಗಿ ಚುಚ್ಚಿ
ನೋಡಿ ಈಗ ಸಣ್ಣದಾಗಿ ಹಾಕ್ತಾ ಇದ್ದೀನಿ ರಿಂಗ್ ನಾಟನ್ನ. ನೋಡಿ ಈ ಥರ ನೋಡಿ, ಈಗ ನೋಡಿ ಸಣ್ಣಕ್ಕೆ ಬಂತು ರಿಂಗ್ ನಾಟು. ಇದೇ ಥರನೇ ನೀವು ರಿಂಗ್ ನಾಟನ್ನು ಹಾಕಬೇಕಾಗತ್ತೆ. ಓಕೆ, ಮತ್ತು ನೋಡಿ ಹ್ಯಾಂಡ್ಲು ಮಾಡಲಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ರಿಂಗ್ ನಾಟು ಚಿಕ್ಕದು ಹಾಕುವಾಗ ಜಾಗ್ರತೆಯಾಗಿರಿ, ಇಲ್ಲ ಅಂದರೆ ಫುಲ್ಲು ಎಣ್ಣಾಟ ಇದು ಫ್ರೆಂಚ್ ನಾಟ ಆಗಿಬಿಡುತ್ತೆ ಕೆಳಗೆ ಎಳ್ಕೊಂಬಿಟ್ಟು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಚಿಕ್ಕದಾಗಿ ರಿಂಗ್ ನಾಟು. ಈಗ ನೋಡಿ ಈಗ ಹೇಗಾಗುತ್ತೆ ನೋಡಿ. ಒಂದು ವೇಳೆ ನೀವೇನಾದರೂ ಚಿಕ್ಕದಾಗಿ ಹಾಕ್ತೀನಿ ಅಂತ ಹೇಳಿ ಕೇರ್ಲೆಸ್ ಮಾಡಿಬಿಟ್ರೆ ಸ್ವಲ್ಪ ದಾರನ್ನು ಫಾಸ್ಟಾಗೆಲ್ಲ ಎಳೆಯೋಕ್ಕೆ ಹೋಗಬಾರ್ದು, ಸ್ಲೋ ಆಗಿ ಎಳೀರಿ. ಮತ್ತು ರಿಂಗನ್ನು ಫಸ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಅದು ಕೆಳಗೆ ಹೋಗುತ್ತೆ ಅನ್ನೋ ಡೌಟ್ ಇದ್ದರೆ ನಾ ಬುಡದಲ್ಲಿ ಹಿಡ್ಕೊಳ್ಳಿ ಅನ್ನಲ್ಲ, ಹಾಗೆ ಹಿಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಸುಮ್ಮನೆ ಎಳೆದ್ಬಿಟ್ರೆ ಏನಾಗುತ್ತೆ, ಹಿಡ್ಕೊಳ್ದೇನೆ ಸೀದಾ ಅಲ್ಲಿ ಫ್ರೆಂಚ್ ನಟ್ಟಾಗಿ ಬಿದ್ದುಬಿಡುತ್ತೆ. ನೋಡಿ, ಅದು ಚಿಕ್ಕದಾಗಿ ಹಾಕುವಾಗ ಮಾತ್ರ ಈ ಥರ ಪ್ರಾಬ್ಲಮ್ಸ್ ಬರೋದು, ದೊಡ್ಡ ದೊಡ್ಡ ರಿಂಗ್ ಹಾಕುವಾಗ ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಫಸ್ಟ್ ಬುಡದಲ್ಲಿ ಹಿಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿ, ಆಮೇಲೆ ತನ್ನಷ್ಟಕ್ಕೆ ಅಭ್ಯಾಸ ಆಗಿಬಿಡುತ್ತೆ ನಿಮಗೆ. ಫಸ್ಟ್ ಕಲಿಯುವಾಗ ಗೊತ್ತಾಗಬೇಕಲ್ವಾ. ನೋಡಿ ಈ ಥರ ರಿಂಗನ್ನು ಸೈಜನ್ನು ಕರೆಕ್ಟ್ ಮಾಡ್ಕೋಬೇಕು ನೀವು. ಎಷ್ಟು ದೊಡ್ಡ ಸೈಜ್ ಬೇಕಂತ ಈ ಥರ ಮೊದಲೇ ಡಿಸೈಡ್ ಆಗಿ ನೋಡಿ, ಈ ಥರ ಬುಡದಲ್ಲಿ ಹೋಗುವವರೆಗಾದರೂ ಸ್ವಲ್ಪ ಬಿಟ್ಟರು ಹತ್ತಿರ ಹೋಗುವಾಗಂತೂ ಹಿಡ್ಕೊಳ್ಳಿ, ಆವಾಗ ನಿಮಗೆ ರಿಂಗು ಉಳ್ಕೊಳ್ಳುತ್ತೆ, ಫುಲ್ಲು ಫ್ರೆಂಚ್ ನಟ್ಟಾಗಿ ಹೋಗೋದಿಲ್ಲ. ಓಕೆನಾ, ನೋಡಿ ಈ ಥರ. ಓಕೆ, ಇನ್ನು ಡಬ್ಬಲಲ್ಲಿ ಕೂಡ ಹಾಕ್ಬೋದು, ತೋರಿಸ್ತೀನಿ ನೋಡಿ. ಈಗ ದಾರನ ಮೇಲಕ್ಕೆ ತಗೊಳ್ತಾ ಇದ್ದೀನಿ. ಈಗೇನು ಮಾಡಬೇಕಂದ್ರೆ 2 ಸುತ್ತು ಸುತ್ತಬೇಕಾಗತ್ತೆ. 1 ಮತ್ತು 2 ಸುತ್ತು ಸುತ್ತಿ ನೋಡಿ. 1 ಸುತ್ತು ಸುತ್ತಿದೆ, ಇನ್ನೊಂದು ಸುತ್ತು, 2 ಸುತ್ತು ಸುತ್ತಿಬಿಟ್ಟು ಪಕ್ಕದಲ್ಲೇ ಚುಚ್ಚಿ ಕೆಳಗೆ ಎಳ್ಕೊಳ್ಳಿ ನಿಧಾನವಾಗಿ. ಓಕೆನಾ, ನೋಡಿ ರಿಂಗ್ ಹೇಗೆ ಬರುತ್ತೆ ಅಂದರೆ ಒಳಗೆ ಒಂದು ಚಿಕ್ಕದಾಗಿರುತ್ತೆ, ಹೊರಗಡೆಯಿಂದ ಒಂದು ದೊಡ್ಡದಾಗಿರುತ್ತೆ ರಿಂಗ್ ನಾಟ್. ನೋಡಿ ಒಳಗೊಂದು ಚಿಕ್ಕದಿದೆ, ಹೊರಗೊಂದು ದೊಡ್ಡದಿದೆ. ನೋಡಿ ಈ ಥರ ಡಬಲ್ ರಿಂಗ್ ನಾಟ್ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ಲವರ್ ಫಿಲ್ಲಿಂಗ್ ಎಲ್ಲ ಮಾಡುವಾಗ ತುಂಬಾ ಚೆಂದ ಕಾಣುತ್ತೆ ಡಬಲ್ ರಿಂಗ್ ನಾಟ್ ಹಾಕೋದು. ನೋಡಿ ಸಿಂಗಲ್ ಫ್ರೆಂಚ್ ನಾಟನ್ನು ಮತ್ತೊಂದು ಸತಿ ತೋರಿಸ್ತಾ ಇದ್ದೀನಿ. ನೋಡಿ ಲಾಸ್ಟು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಫ್ರೆಂಚ್ ನಟ್ ಹಾಕೋದು ಹೇಗೆ ಅಂತ. ನೋಡಿ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ ದಾರನ, ಆಗ ನಿಮಗೆ ಈಸಿ ಆಗುತ್ತೆ, ದಾರ ಎಳೆಗಳು ಬಿಟ್ಕೊಳ್ಳೋದಿಲ್ಲ. ಓಕೆ, ಈ ಥರ ಒಂದು ಕೈಯಲ್ಲಿ ದಾರನ ಹಿಡ್ಕೋಬೇಕಾಗತ್ತೆ. ಆಮೇಲೆ ಒಂದು ಸುತ್ತು ಸುತ್ತಿ ನೋಡಿ, ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ, ಆಗ ಎಳೆ 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 ಬಿಟ್ಕೊಳ್ಳೋದಿಲ್ಲ, ನಿಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ಒಂದು ಸುತ್ತು ಸುತ್ತಿ ಎಲ್ಲಿಂದ ತೆಗೆದ್ರೋ ದಾರನ ಅಲ್ಲೇ ಪಕ್ಕದಲ್ಲಿ ಚುಚ್ಚಬೇಕಾಗತ್ತೆ. ನೋಡಿ ಈ ಥರ ಎಲ್ಲಿಂದ ದಾರ ತೆಗೆದ್ರೋ ಅಲ್ಲೇ ಪಕ್ಕದಲ್ಲಿ ಚುಚ್ಚಬೇಕಾಗತ್ತೆ. ನೀವು ಪಕ್ಕದಲ್ಲಿ ಚುಚ್ಚಿಬಿಟ್ಟು ಕೆಳಗೆಳಿರಿ. ಜಸ್ಟ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡದೇ ಇರೋರಿಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಪಕ್ಕದಲ್ಲೇ ಚುಚ್ಚಿಬಿಟ್ಟು, ಇದಕ್ಕೂ ಕೂಡ 6 ಎಳೆ ದಾರನೇ ತೊಗೊಂಡಿದ್ದೀನಿ ನಾನು. ನೋಡಿ ಚುಚ್ಚಿಬಿಟ್ಟು ಕೆಳಗಡೆ ಎಳ್ಕೊಂಡ್ರೆ ಫ್ರೆಂಚ್ ನಾಟು ನೀಟಾಗಿ ಆಗಿಬಿಡುತ್ತೆ. ಇದು ಸಿಂಗಲ್ ಫ್ರೆಂಚ್ ನಾಟು. ಓಕೆನಾ, ನೆಕ್ಸ್ಟ್ ನಾನು ಡಬಲ್ ಫ್ರೆಂಚ್ ನಾಟನ್ನು ತೋರಿಸ್ತೀನಿ. ಓಕೆ, ಇದು ಸಿಂಗಲ್ ಫ್ರೆಂಚ್ ನಾಟು. ನೋಡಿ ಈಗ ಡಬಲ್ ಫ್ರೆಂಚ್ ನಾಟ್ ಅಂದರೆ 2 ಸುತ್ತಲ್ಲಿ ಹಾಕೋಂಥ ಫ್ರೆಂಚ್ ನಾಟು. ಇದನ್ನು ಕೂಡ ಈ ಥರ 2 ಸರಿ ಸುತ್ಕೋಬೇಕಾಗತ್ತೆ. 2 ಸರಿ ಸುತ್ತಕೊಂಡು ಎಲ್ಲಿಂದ ದಾರ ತೆಗೆದು ಅಲ್ಲೇ ಪಕ್ಕದಲ್ಲಿ ಚುಚ್ಚಿಬಿಟ್ಟು ನಿಧಾನವಾಗಿ ಕೆಳಗಡೆ ಎಳ್ಕೊಳ್ಳಿ. ನೋಡಿ ಒಂದು ಕೈಯಲ್ಲಿ ದಾರನ ಹಿಡ್ಕೊಳ್ಳಿ ಫಸ್ಟು, ಆಮೇಲೆ ಕೆಳಗಡೆ ನಿಧಾನವಾಗಿ ಎಳ್ಕೋಬೇಕಾಗತ್ತೆ. ನೋಡಿ ಇದು 2 ಎಳೆಯಲ್ಲಿ ಫ್ರೆಂಚ್ ನಾಟು, ಅದರಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಓಕೆ,
ಇನ್ನು ನಾನು 3 ಎಳೆದು ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಡಬಲ್ಲೇ, 2 ಲೈನ್ ಹಾಕ್ತಾ ಇದ್ದೀನಿ ಜಸ್ಟ್ ನಿಮಗೆ ತೋರಿಸೋಕ್ಕೆ ಅಂತ ನೋಡಿ. ಇದು ಡಬ್ಬಲ್ಲು, ಇದು 2 ಸುತ್ತು ಸುತ್ತಕೊಂಡ್ರೆ ಅದರಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ. ಈ ಥರ ಡಿಸೈನ್ಗಳೆಲ್ಲ ನೀವು ಮುಂದೆ ಮುಂದೆ ಬ್ಲೌಸಿಗೆ ಹಾಕುವಾಗ ಯಾವುದಕ್ಕೆ ಯಾವ್ದು ಹಾಕಬೇಕಂತ ಗೊತ್ತಾಗುತ್ತೆ ತನ್ನಷ್ಟಕ್ಕೆ. ಈಗ ನೋಡಿ 3 ಎಳೆಯದ್ದು ತೋರಿಸ್ತಾ ಇದ್ದೀನಿ. 1 ಸುತ್ತು, 2 ಸುತ್ತು, 3 ಸುತ್ತು ನೋಡಿ. 3 ಸುತ್ತು ಸುತ್ತಿ ಪಕ್ಕದಲ್ಲೇ ಚುಚ್ಚಿಬಿಟ್ಟು ಕೆಳಗಡೆ ನಿಧಾನವಾಗಿ ಎಳ್ಕೊಳ್ಳಿ. ಓಕೆನಾ? ನೋಡಿ ಕೆಳಗಡೆ ನಿಧಾನವಾಗಿ ಎಳ್ಕೊಬೇಕು, ಮತ್ತು ತುಂಬ ಫೋರ್ಸಾಗಿ ಎಳ್ಕೊಂಬಿಡಿ. ನೋಡಿ ಇದು 3 ಸುತ್ತಿನ ಫ್ರೆಂಚ್ ನಾಟ್. ಇನ್ನೊಂದು ಸತಿ ತೋರಿಸ್ತೀನಿ. ಮತ್ತು ಈ ವಿಡಿಯೋ ಕೊನೆಯಲ್ಲಿ ನಾನು ಕೆಳಗಡೆಯಿಂದ ಹೇಗೆ ನಾಟನ್ನು ಹಾಕೋಬೇಕು, ಅಂದರೆ ಲಾಕ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ಸೀದಾ ಕೆಳಗಡೆ ತಗೊಳ್ಳಿ ನಿಧಾನ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ ಇದೇ ಥರನೇ ಕೆಳಗಡೆ ತಗೊಂಡು ಹೋಗಿ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಓಕೆನಾ? ನೀವು ಮನೆಯಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ತೋರಿಸಿದ್ದೆ. ಈ ಥರ ಫ್ರೆಂಚ್ ನಾಟ್ ಬೇರೆ, ಲವಂಗ ಅಂದರೆ ಲಾಂಗ್ ಫ್ರೆಂಚ್ ನಾಟ್ ಬೇರೆ ಎಲ್ಲ ತೋರಿಸಿದ್ದೆ. ಆದರೂ ಕೂಡ ಈ ವಿಡಿಯೋದಲ್ಲಿ ಒಂದು ಸತಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಲಾಂಗ್ ಫ್ರೆಂಚ್ ನಾಟ್ ತೋರಿಸ್ತೀನಿ ನೋಡಿ. ದಾರನ ಮೇಲಕ್ಕೆ ತಗೊಂಡು ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ಇದು ಕೂಡ 1 ಸುತ್ತು ಸುತ್ತಿ ಎಷ್ಟು ದೂರಕ್ಕೆ ಬೇಕು ನಿಮಗೆ ಅಷ್ಟು ದೂರಕ್ಕೆ ಚುಚ್ಚಬೇಕಾಗತ್ತೆ. 1 ಸುತ್ತು ಸುತ್ತಿ. ಓಕೆ, ಸ್ವಲ್ಪ ದಾರನ ಟ್ವಿಸ್ಟ್ ಮಾಡ್ಕೊಳ್ಳಿ. ಹೀಗೆ ಒಂದು ಕೈಯಲ್ಲಿ ಹಿಡ್ಕೊಂಡು 1 ಸುತ್ತು ಸುತ್ತಿ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರಕ್ಕೆ ಚುಚ್ಚಿಬಿಟ್ಟು ಕೆಳಗಡೆ ಎಳ್ಕೊಂಡ್ರೆ ನಿಮಗೆ ಲಾಂಗ್ ಫ್ರೆಂಚ್ ನಾಟ್ ಬೀಳುತ್ತೆ. ನೋಡಿ ಈ ಥರ ನಿಧಾನವಾಗಿ ಎಳ್ಕೊಳ್ಳಿ. ಕೆಳಗೆ ಎಳ್ಕೊಳ್ಳುವಾಗ ಬಿಡಬೇಡಿ ದಾರನ. ಎಡಗೈಯಲ್ಲಿ ದಾರನ ಹಿಡ್ಕೊಂಡಿರಿ. ನೋಡಿ ಈ ಥರ ನಿಧಾನವಾಗಿ ಕೆಳಗಡೆ ಎಳ್ಕೊಳ್ಳಿ. ನೋಡಿ ಇದೆಲ್ಲ ಸಿಂಗಲ್ ಸುತ್ತಿದು. ಈಗ 2 ಸುತ್ತಲ್ಲಿ ತೋರಿಸ್ತೀನಿ ನೋಡಿ. ಡಬಲ್ ಲಾಂಗ್ ಫ್ರೆಂಚ್ ನಾಟು ನೋಡಿ 2 ಸುತ್ತು ಸುತ್ತಿದೆ. ಈಗ ನೀವು ನಿಧಾನವಾಗಿ ಕೆಳಗಡೆ ಎಳ್ಕೊಳ್ಳಿ. ಈ ಥರ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಹಿಡಿಯೋದೆಲ್ಲ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅವಶ್ಯಕತೆ ಬಿದ್ದಷ್ಟು ದೂರಕ್ಕೆ ನೀವು ಹಾಕ್ಕೋಬೇಕಾಗತ್ತೆ. ನೋಡಿ ಇದು 2 ಎಳೆಯಲ್ಲಿ, ಇನ್ನು 3 ಎಳೆಯಲ್ಲಿ ತೋರಿಸ್ತೀನಿ ನೋಡಿ. 3 ಎಳೆಯಲ್ಲಿ ತೋರಿಸ್ತೀನಿ. ನಿಧಾನವಾಗಿ ಮೇಲಕ್ಕೆ ದಾರ ತಗೊಂಡು 3 ಸುತ್ತು ಸುತ್ತಕೊಳ್ಳಿ. 2 3 ಸುತ್ತು ಸುತ್ತಕೊಂಡು ಎಷ್ಟು ದೂರಕ್ಕೆ ಅವಶ್ಯಕತೆ ಇದೆ ಅಷ್ಟು ದೂರಕ್ಕೆ ಚುಚ್ಚಿಬಿಟ್ಟು ನಿಧಾನವಾಗಿ ಎಳ್ಕೊಳ್ಳಿ. ದಾರನ ಬಿಡಕ್ಕೆ ಹೋಗ್ಬಿಡಿ ಮಾತ್ರ. ಎಡಗೈಯಲ್ಲಿ ಹಾಗೆ ಇಟ್ಕೊಂಡು ಕೆಳಗಡೆ ಎಳ್ಕೊಳ್ಳಿ. ನೋಡಿ ಇದು 3 ಸುತ್ತಿನ ಲಾಂಗ್ ಫ್ರೆಂಚ್ ನಾಟ್. ಓಕೆ, ಈಗ ನಿಮಗೆ ಕೆಳಗಡೆಯಿಂದ ಫ್ರೇಮಿನ ಕೆಳಗಡೆಯಲ್ಲಿ ಹೇಗೆ ನಾಟ್ ಹಾಕೋಬೇಕು, ಫ್ರೆಂಚ್ ನಾಟ್ ಎಲ್ಲ ಹಾಕುವಾಗ ಅನ್ನೋದನ್ನು ತೋರಿಸ್ತೀನಿ ನಾನು. ನೋಡಿ ನಾನು ಕೆಳಗಡೆಯಿಂದ ದಾರನ ಮೇಲಕ್ಕೆ ತಗೊಂಡೆ. ನೀವು ಸಿಂಗಲ್ ಫ್ರೆಂಚ್ ನಾಟ್ ಹಾಕಬೇಕನ್ನೋರು, ಅಂದರೆ ನೀವು ಪಕ್ಕನೇ ಫ್ರೆಂಚ್ ನಾಟ್ಗಳು ಹಾಕೋದಿದ್ದರೆ ಆ ದಾರನ ಪದೇ ಪದೇ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಕೆಲವೊಂದು ಡಿಸೈನಿಗೆ ಸಿಂಗಲ್ ಫ್ರೆಂಚ್ ನಾಟ್ ಮಾತ್ರ ಹಾಕಿ ಅಲ್ಲಿ ದಾರ ಕಟ್ ಮಾಡೋ ಅವಶ್ಯಕತೆ ಇರೋ ಜಾಗದಲ್ಲಾದರೆ ಯಾವ ಥರ ಹಾಕಬೇಕು ಅಂತ ಫಸ್ಟ್ ತೋರಿಸ್ಕೊಳ್ತೀನಿ ನೋಡಿ. ಈ ಥರ ದಾರನ 1 ರೌಂಡು ಈ ಥರ ಸೂಜಿ ಒಳಗಿಂದ ತಗೊಂಡು ಆ ಕರೆಕ್ಟು ಮೇಲಕ್ಕೆ ಎಳ್ಕೊಂಡು ಈ ಥರ ಆ ಬುಡದಲ್ಲಿ ಬೆರಳು ಇಟ್ಕೊಳ್ಳಿ, 1 ಬೆರಳು. ಓಕೆ,
ನೋಡಿ ಅಲ್ಲಿ ಗಂಟಿನಾಗೆ ಮಾಡಿಕೊಂಡು ಒಂದು ಬೆರಳಿಟ್ಕೊಂಡು ನಿಧಾನವಾಗಿ ದಾರನ ಎಳ್ಕೊಳ್ಳಿ, ಓಕೆನಾ. ನೋಡಿ ಅಲ್ಲಿ ಬೆರಳಿಟ್ಕೊಂಡು ಕೆಳಗಡೆ ಎಳ್ಕೋಬೇಕಾಗತ್ತೆ, ಓಕೆ. ಆಗ ಕರೆಕ್ಟು ಬಟ್ಟೆಯ ಬುಡದಲ್ಲಿಯೇ ಒಂದು ಗಂಟು ಬೀಳುತ್ತೆ, ಆಗ ನಿಮಗೆ ಅಲ್ಲಿ ಲಾಕ್ ಆಗುತ್ತೆ ಕೆಳಗಡೆಯಿಂದ. ನೋಡಿ ಅಲ್ಲಿ ಬೆರಳಿಟ್ಕೋಬೇಕು, ನೀವು ಬೆರಳಿಟ್ಕೊಂಡು ನಿಧಾನವಾಗಿ ಎಳ್ಕೋಬೇಕಾಗತ್ತೆ. ಕರೆಕ್ಟ್ ಗಂಟಿದೆಯಲ್ಲ ಅದು ಬಟ್ಟೆಯ ಬುಡಕ್ಕೇ ಹೋಗಿ ಬೀಳಬೇಕಾಗತ್ತೆ. ಇನ್ನೊಂದು ಸತಿ ತೋರಿಸ್ತೀನಿ ನೋಡ್ಕೊಳ್ಳಿ. ಅದು ಸಿಂಗಲ್ ಫ್ರೆಂಚ್ ನಾಟ್ ಹಾಕೋರು ಅಂದರೆ ಈಗ ಒಂದೇ ಕಡೆ ಫ್ರೆಂಚ್ ನಾಟ್ ಹಾಕ್ಲಿಕ್ಕಿರುತ್ತೆ, ಪಕ್ಕ ಜಾಸ್ತಿ ಹಾಕ್ಲಿಕ್ಕಿರಲ್ಲ, ಆವಾಗ ಕಟ್ ಮಾಡಬೇಕಾಗತ್ತಲ್ವ. ಅಂಥ ಸ್ಥಿತಿಯಲ್ಲಿರುವಾಗ ನೋಡಿ ಈ ಥರ ಫಸ್ಟ್ ನೀವು ನಾಟನ್ನು ಹಾಕ್ಕೊಳ್ಳಿ ಕೆಳಗಡೆಯಿಂದ. ನೋಡಿ ಕರೆಕ್ಟ್ ಬುಡಕ್ಕೆ ಹಾಕಬೇಕು, ಅಂದರೆ ನೀವು ಫಸ್ಟ್ ಈ ದಾರಕ್ಕೆ ಹೀಗೆ ಸುತ್ಕೊಳ್ಳಿ, ಒಂದು ರೌಂಡು ಹೀಗೆ ಗಂಟು ಹಾಕ್ಕೊಂಡು ಎಳೆಯಕ್ಕೆ ಹೋಗಬೇಡಿ. ಸ್ವಲ್ಪ ಹಾಗೆ ನಿಧಾನ ಎಳಿತಾ ಕರೆಕ್ಟು ಆ ಬುಡಕ್ಕೆ ತಂದಿಟ್ಟು ಅಲ್ಲಿ ಒಂದು ಬೆರಳಿಟ್ಕೊಳ್ಳಿ, ಓಕೆನಾ. ಬೆರಳಿಟ್ಕೊಂಡು ನೋಡಿ ಈ ಕಡೆಯಿಂದ ಎಳಿರಿ. ಎಳೆದ ನಂತರ ಕರೆಕ್ಟ್ ನಾಟ್ ಇದೆ ಅಲ್ವಾ, ಗಂಟು ಕರೆಕ್ಟು ಬಟ್ಟೆ ಬುಡಕ್ಕೆ ಬೀಳುತ್ತೆ, ಓಕೆ. ನೋಡಿ ಕರೆಕ್ಟು ಬಟ್ಟೆ ಬುಡಕ್ಕೆ ಬಿದ್ದರೆ ಅಲ್ಲೇ ಗಂಟು ಬೀಳುತ್ತೆ. ಈಗ ನೀವು ಪಕ್ಕನೇ ನಾಟ್ಗಳನ್ನ ಹಾಕಿರ್ತೀರ, ಆವಾಗ ಹೇಗೆ ನಾಟ್ ಹಾಕೋದಂತ ತೋರಿಸ್ತೀನಿ. ಅದಂತೂ ಈಸಿ ಆಗುತ್ತೆ ನಿಮಗೆ, ಪಕ್ಕನೇ ನಿಮಗೆ ಹಾಕಿದರೆ ಈಸಿ ಆಗಿಬಿಡುತ್ತೆ. ನೋಡಿ ಈ ಥರ ದಾರ ಇದೆಯಲ್ಲ ಪಕ್ಕದಲ್ಲಿ, ಆ ದಾರದ ಒಳಗಡೆಯಿಂದ ಸೂಜಿನ ತೊಗೊಂಡು ಬಂದರೆ ಆಯಿತು. ನೋಡಿ ಆ ಪಕ್ಕ ದಾರ ಇದೆ ಅಲ್ವಾ, ಆ ದಾರದ ಒಳಗಡೆಯಿಂದ ಸೂಜಿನ ತೊಗೊಂಡು ಬನ್ನಿ. ಈ ಥರ ಪಕ್ಕ ಹಾಕಲಿಕ್ಕೆ ಇದ್ದಾಗ ನಿಮಗೆ ಬಟ್ಟೆ ಅಡಿಗಡೆಯಿಂದ ಆ ಥರ ದಾರಗಳು ಸಿಗುತ್ತೆ. ನೋಡಿ ಈ ಥರ ದಾರದ ಪಕ್ಕದಲ್ಲೊಂದು ದಾರ ಇದ್ದರೆ ಅದರೊಳಗಿಂದ ಸೂಜಿನ ತಂದು ಮತ್ತು ಇದ್ರ ಒಳಗೆ ಹಾಕಿ, ನೋಡಿ ಇದ್ರೊಳಗೆ ಹಾಕಿ ಎಳೆದು ಬಿಟ್ಟರೆ ನೀವು ಹಿಡ್ಕೊಳ್ಳೋದೇನು ಬೇಡ, ತನ್ನಷ್ಟಕ್ಕೆ ಅಲ್ಲಿ ಲಾಕ್ ಬಿದ್ದುಬಿಡುತ್ತೆ, ಓಕೆ. ನೋಡಿ ಅಲ್ಲಿ ಲಾಕ್ ಆಗಿಬಿಡುತ್ತೆ, ಅದು ನಿಮಗೆ ಈಸಿ. ಇದು ನಿಮಗೆ ಈಸಿ. ಸಿಂಗಲ್ ಫ್ರೆಂಚ್ ನಾಟ್ ಹಾಕೋದಾದರೆ ಸ್ವಲ್ಪ ಕಷ್ಟ. ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಮೆಥಡು. ಅಡಿಗಡೆಯಿಂದ ದಾರ ತಗೊಂಡು ಕೆಳಗಡೆಯಿಂದ ದಾರ ತೆಗೆದು ಅಲ್ಲಿ ಒಂದು ರೌಂಡು ಸುತ್ತಿ ಕರೆಕ್ಟ್ ಬುಡದಲ್ಲಿ ಬೆರಳನ್ನು ಇಟ್ಕೊಂಡು ಟೈಟಾಗಿ ಎಳಿಬೇಕು. ಫಸ್ಟ್ ಟೈಟಾಗಿ ಎಳಿಬಿಡಿ, ನಿಧಾನ ಎಳ್ಕೊಂಡು ಬನ್ನಿ. ಆಮೇಲೆ ಅಲ್ಲಿ ಕರೆಕ್ಟಾಗಿ ಟೈಟಾಗಿ ಬರೋ ಹಾಗೆ ಎಳೆದು ಟೈಟ್ ಮಾಡಬೇಕಾಗತ್ತೆ. ಅದು ಸಿಂಗಲ್ ಫ್ರೆಂಚ್ ನಾಟೆಲ್ಲ ಹಾಕುವಾಗ ಆ ಮೆಥಡ್ ಅವಶ್ಯಕತೆ ಇರುತ್ತೆ. ಈ ಪಕ್ಕನೇ ಆಲ್ರೆಡಿ ಹಾಕಿದರೆ ಈ ಥರ ದಾರ ಇರುತ್ತಲ್ಲ ಸೈಡಲ್ಲಿ, ಅದರೊಳಗಿಂದ ಸೂಜಿ ಹಾಕಿಬಿಟ್ಟು ಒಂದು ಗಂಟು ಹಾಕಿದರೆ ಅಲ್ಲಿಗೆ ನಿಮಗೆ ಕೆಳಗಡೆಯಿಂದ ಅಂದರೆ ಫ್ರೇಮಿನ ಕೆಳಗಡೆಯಿಂದ ಬಟ್ಟೆಯ ಕೆಳಭಾಗದಲ್ಲಿ ನಿಮಗೆ ಈ ಥರ ಲಾಕ್ ಬೀಳುತ್ತೆ, ಓಕೆ. ಹೇಗಿದೆ ವಿಡಿಯೋ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.